ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹುಟ್ಟುಹಬ್ಬ. ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಮತ್ತೆ ಒಂದು ಸರ್ಪ್ರೈಸ್. ಈ ತರ ಹೇರ್ ಸ್ಟೈಲ್ ನೋಡೇ ಇಲ್ಲ ನಾನು. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅದೇನಿದೆ ಗೊತ್ತಿಲ್ಲ. ನಮ್ಮ ಎಷ್ಟೋ ವರ್ಷಗಳ ಶ್ರಮ ಇವತ್ತು ನಾವು ಪ್ರತಿಫಲ ನೋಡ್ತಾ ಇದೀವಲ್ಲ. ಈ ನನ್ನ ಬರ್ತ್ಡೇ ದಿನ ಇದನ್ನ ಅನೌನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಅಡ್ವಾನ್ಸ್ ಆಗಿ ನನ್ನ ಹುಟ್ಟುಹಬ್ಬಕ್ಕೆ ಆಲ್ರೆಡಿ ತುಂಬ ಜನರು ನಮ್ಮ ಫಾಲೋವರ್ಸ್ ವಿಶ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹುಟ್ಟುಹಬ್ಬ. ಆ್ಯಂಡ್ ನಿಜವಾಗ್ಲೂ ಒಂದು ವರ್ಷ ಈ ಮನೆಗೆ ಬಂದು ಹೆಂಗೆ ಕಳೀತು ಅನ್ನೋದೇ ಗೊತ್ತಾಗಿಲ್ಲ. ಬ್ಯುಸಿಯಾಗಿ ಪ್ರತಿ ತಿಂಗಳು ಕಳೆದೇ ಹೋಗ್ಬಿಡ್ತಾವೆ. ನಿಜ ಒಂದು ವರ್ಷ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಈ ಮನೆಗೆ ಬಂದಮೇಲಂತೂ. ಖುಷಿ ಆಗ್ತಾ ಇದೆ ನನಗಂತೂ ತುಂಬಾ. ಇಷ್ಟು ಬೇಗ ನನ್ನ ಹುಟ್ಟುಹಬ್ಬ ಬಂದುಬಿಡ್ತಾ ಅಂತ ಹೇಳಿ. ಆಲ್ರೆಡಿ ನನಗೆ ಯಾರೆಲ್ಲ ವಿಶ್ ಮಾಡಿದ್ದೀರಲ್ವ, ಸೊ ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ವ್ಲಾಗ್ ನೋಡಿದ್ಮೇಲಂತೂ ಇನ್ನೂ ತುಂಬ ಜನರು ವಿಶ್ ಮಾಡ್ತೀರಾ, ಸೊ ನಿಮಗೂ ಕೂಡ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಮನೇಲಿ ಬೆಳಗ್ಗೆನೇ ಎಲ್ಲರೂ ವಿಶ್ ಮಾಡಿದ್ರು. ಆ್ಯಂಡ್ ಸಿನಿಮಾಗೆ ಹೋಗಿ ನಾನು ಸ್ಕೂಲಿಗೆ ಬಿಟ್ಟು ಬಂದೆ. ಪ್ರತಿ ವರ್ಷ ನಮ್ಮ ಬರ್ತ್ಡೇ ಬಂತು ಅಂದ್ಕೊಳ್ಳಿ, ರಾಜುಗೆ ನಾನು ಅವ್ರಿಗೆ ಏನು ಇಷ್ಟ ಆಗುತ್ತೋ ಆ ಡೇ ಪರ್ಟಿಕ್ಯುಲರ್ ಡೇ ಅವರಿಗೆ ತಿಂಡಿ ಮಾಡಿಕೊಡ್ತೀನಿ. ಇನ್ನು ನನಗೆ ಏನು ಇಷ್ಟ ಆಗುತ್ತೋ ಅದನ್ನು ಕುಕ್ ಮಾಡ್ತಾ ಇದ್ದಾರೆ. ರಾಜು ತಿಂಡಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಹೋಗಿ ನೋಡೋಣ ಏನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ. ಫ್ರೆಂಡ್ಸ್, ಇನ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ. ದೀರುಗೆ ಸ್ನಾನ ಮಾಡಿಸಿ ಮಲಗಿಸಿ ಬರೋಷ್ಟೊತ್ತಿಗೆ 1 ಅವರ್ ಆಗೋಗ್ಬಿಡ್ತು. ಸೊ ಈಗ ಹೋಗಿ ಸ್ನಾನ ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ನನ್ನ ಬರ್ತ್ಡೇಗೆ ಎಷ್ಟು ಥರದ ಡ್ರೆಸ್ಗಳನ್ನ ತೊಗೊಂಡಿದ್ದೀನಿ ನೋಡಿ. ಸೊ ಇದು ಒಂದು ಡ್ರೆಸ್ಸು, ಇದು ನನಗಿಷ್ಟ ಆಯಿತು. ಮಸ್ಟರ್ಡ್ ಎಲ್ಲೋ ಕಲರ್ ಸೂಪರಾಗಿದೆ. ಇದು ಒಂದು ತಗೊಂಡಿದ್ದೀನಿ. ಆ್ಯಂಡ್ ಇದು ನಮ್ಮ ರಾಜು ಸೆಲೆಕ್ಟ್ ಮಾಡಿದ್ದು. ಸೊ ಇದೇ ನನ್ನ ಬರ್ಡೇ ಡ್ರೆಸ್ ಇರುತ್ತೆ. ನೋಡೋಕೆ ಸಿಂಪಲ್ ಆಗಿದೆ, ಬಟ್ ಬ್ಯೂಟಿಫುಲ್ ಆಗಿದೆ. ಪಾಶ್ ಫೀಲಿಂಗ್ ಬರುತ್ತೆ. ಸೊ ರಾಜುಗೆ ಇಷ್ಟ ಆಗ್ತದೆ ಇಲ್ಲಿ ತಗೊಂಡೆ. ಹಾಕ್ಕೊಂಡ್ಮೇಲೆ ತೋರಿಸ್ತೀನಿ. ಸೊ ನಾನು ರೆಡಿ ಆಗಿಬಿಟ್ಟು ಈ ಡ್ರೆಸ್ ಹಾಕೊಳ್ಳೋಣ ಅಂತ. ಆ್ಯಂಡ್ ಇನ್ನು ಇದನ್ನ ನಾನು ಸೆಲೆಕ್ಟ್ ಮಾಡಿದ್ದು ಬ್ಲ್ಯಾಕ್ ಕಲರ್. ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ 3 ಪೀಸ್ ಸೆಟ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಹೇಗಿದೆ? ಚೆನ್ನಾಗಿದೆ ರಾಜು. ಇದು ಬಟ್ಟೆ ತಗೊಂಡು ಸ್ಟಿಚ್ ಮಾಡಿಸಿದ್ದಲ್ಲ. ಫಸ್ಟ್ ಟೈಮ್ ನಾನು ಫ್ಯಾಬ್ರಿಕ್ ತಗೊಂಡು ಟೈಲರ್ ಹತ್ರ ಹೋಗಿ ಸ್ಟಿಚ್ ಮಾಡಿಸ್ಕೊಂಡಿರೋದು. ಬಟ್ ಏನೋ ಮಾಡಿಸ್ಕೋಬೇಕು ಅಂತೇಳಿ ಇಷ್ಟ ಆಯಿತು, ಮಾಡಿಸ್ಕೊಂಡೆ. ಸೊ ಬಟ್ ಇವಾಗ ನಾನು ಅದು ಹಾಕೊಳ್ಳೋಣ ಅಂತ, ಇದು ಸುಮ್ಮನೆ ಏನೋ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡಿಸಿದ್ದೀನಿ. ಸರಿ, ಈಗ ಹೋಗಿ ಸ್ನಾನ ಮಾಡ್ಕೊಳ್ಳೋದು ರೆಡಿ ಆಗಿರ್ತೀನಿ. ಫ್ರೆಂಡ್ಸ್, ಇನ್ನೇನು ನಾನೀಗ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ. ಸೊ ತುಂಬ ಚೆನ್ನಾಗಿ ಒಪ್ಪಿದೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಪೂರ್ತಿ ರೆಡಿ ಆದಮೇಲೆ ನಿಮಗೆ ತೋರಿಸೋಣ ಅಂದ್ಕೊಂಡೆ. ಯಾಕೆಂದರೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವು ನೋಡಿಬಿಟ್ರೆ, ಸೊ ಈ ಡ್ರೆಸ್ ಲಿಂಕ್ ಕೊಡಿ ಅಂತ ಕೇಳ್ತಾನೆ ಇರ್ತೀರಾ. ಸೊ ನಾನು ಇವತ್ತು ತೊಗೊಂಡಿದ್ದೀನಲ್ವ ನನ್ನ ಬರ್ಡೇಗೆ ಅಂತ ಹೇಳ್ಬಿಟ್ಟು, ಆದರೆ ಎಲ್ಲದ್ರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾಕಪ್ಪ ಅಂದರೆ ನಾನು ಇವಾಗ ವೇರ್ ಮಾಡಿರ್ತೀನ, ಅದು ಕೆಲವರು ನೋಡಿಬಿಟ್ಟು ತಗೊಂಡಿರ್ತಾರೆ. ಅದು ಹೆಂಗೆ ತೊಗೊಂಡಿರ್ತಾರೋ ಗೊತ್ತಿಲ್ಲ, ಔಟ್ ಆಫ್ ಸ್ಟಾಕ್ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ಬಂದು ಕೆಲವರು ನಮ್ಮ ಫಾಲೋವರ್ಸ್ ನಮ್ಗೆ ಲಿಂಕ್ ಕೊಡಿ ಶಾರು ಸಿಗ್ತಾನೆ ಇಲ್ಲ ಅಂತ ಕೇಳ್ತಾರೆ. ಕೆಲವೊಂದು ನಾನು ಹಾಕೋ ಡ್ರೆಸ್ಗಳು ಅದು ಮತ್ತೆ ರೀಸ್ಟಾಕೇ ಆಗೋದಿಲ್ಲ. ಸೊ ಹಂಗಾಗಿ ಕೆಲವರಿಗೆ ಸಿಗೋದಿಲ್ಲ. ಅದಕ್ಕಾಗಿ ನಾನು ಹಾಕ್ಕೊಂಡಿದ್ದ ತಕ್ಷಣವೇ ಫಸ್ಟ್ ನನ್ನ ಫಾಲೋವರ್ಸ್ ತೊಗೋಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವೇನಾದರೂ ತೊಗೊಳ್ಬೇಕು ಅಂತ ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ತೊಗೊಂಬಿಡಿ. ಈಗ ಹಬ್ಬಗಳು ಬೇರೆ ಬರ್ತಾ ಇದೆಯಲ್ಲ, ಯಾವುದು ಸ್ಟಾಕೇ ಇರೋದಿಲ್ಲ. ಈ ಥರ ಚಂದ ಬಟ್ಟೆಗಳೇನಾದ್ರು ಕಾಣಿಸ್ತು ಅಂದರೆ. ಇದಂತೂ ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಈಗ ಫಸ್ಟ್ ಹೋಗ್ಬಿಟ್ಟು ನಾನು ರೆಡಿ ಆಗಿದ್ದೀನಲ್ವ, ಕೇಕ್ ಕಟಿಂಗ್ ಮಾಡಿಬಿಡೋಣ. ಸರಿನಾ ರಾಜು? ಇನ್ನು ನಮ್ಮ ಫ್ರೆಂಡ್ಸು ನನಗೋಸ್ಕರ ಅಂತ ಹೇಳಿ ಕೇಕ್ ತೊಗೊಂಡು ಬಂದಿದ್ರು. ಅದು ಕೂಡ ಸೇಮ್ ನನ್ನ ಡ್ರೆಸ್ ಕಲರಲ್ಲೇ ಇದೆ. ಇವತ್ತು ನಾನು ನಮ್ಮ ಸ್ಟಾಫ್ ಜೊತೆ ಆಫೀಸ್ನಲ್ಲಿ ಕೇಕ್ ಕಟಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಲಾಸ್ಟ್ ಇಯರ್ ಇದೇ ಟೈಮ್ಗೆ ನನ್ನ ಬರ್ತ್ಡೇಗೆ ಎಷ್ಟು ಜನರಿದ್ರು ನೆನಪಿದೆಯಾ? ರೇಖಾ, ಮೋಕ್ಷ ಮತ್ತು ನಮ್ಮತ್ತೆ, ಈ ರೀತಿ ತುಂಬ ಜನರು ಇದ್ದರು. ಅದೊಂಥರ ಫ್ಯಾಮ್ಲಿ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಚೆನ್ನಾಗಿತ್ತು. ಈ ಟೈಮ್ ನಮ್ಮ ಸ್ಟಾಫ್ ಜೊತೆ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗೇ ಇದೆ.
ಮದುವೆ ಆದಮೇಲೆ ನನ್ನ ಫಸ್ಟ್ ಬರ್ತಡೇ ಸೆಕೆಂಡ್ ಬರ್ತಡೇ ಟೈಮ್ನಲ್ಲಿ ಬರೀ ನಾವು ಇಬ್ಬರೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ವಿ. ಆವಾಗ ಸ್ವಲ್ಪ ಬೋರ್ ಅನ್ಸೋದು. ಬರ್ತಡೇ ಅಂದರೆ ಏನೂ ಅಷ್ಟಾಗಿ ಸ್ಪೆಷಲೇ ಇರ್ತಿರ್ಲಿಲ್ಲ. ಬಟ್ ಈ ಟೈಮು ನಮ್ಮಿಬ್ಬರು ಮಕ್ಕಳ ಜೊತೆ ಅಂದರೆ ಈಗ ಸ್ವಲ್ಪ ದೊಡ್ಡವರಾಗಿದ್ದಾರಲ್ವ, ಇದು ಒಂಥರ ಚೆನ್ನಾಗಿದೆ. ನಮ್ಮ ಚಿನ್ನಿಮಾ ಅಂತೂ ಇವತ್ತು ಬೆಳಗ್ಗೆಯಿಂದ ಒಂದು 20 ಸಲ ನನಗೆ ಹ್ಯಾಪಿ ಬರ್ತಡೇ ಮಮ್ಮಿ ಅಂತ ಹೇಳ್ತಾನೆ ಇದ್ದಾಳೆ. ನಾವು ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಕೇಕ್ ಕಟಿಂಗ್ ಮಾಡೋಣ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ದೀರು ಮಲಗಿದ್ದ. ಅವಳಿದು ಇಲ್ಲ ನನಗೆ ಬೋರ್ ಆಗ್ತಾಯಿದೆ, ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನನ್ನು ಎಪ್ಸಿ ಕರ್ಕೊಂಡು ಬಂದಿದ್ದಾಳೆ. ಹಾಗಾಗಿ ಈ ಕೇಕ್ ಕಟಿಂಗ್ ಮಾಡೋದನ್ನು ಮುಗಿಸ್ಕೊಂಡ್ವಿ. ನಮ್ಮ ಮನೇಲಿ ಯಾರದೇ ಬರ್ತಡೇ ಆಗಲಿ ಚಿನ್ನಿಮಾ ಮುಖ ಮಾತ್ರ ಹೊಳಿತಾ ಇರುತ್ತೆ. ಯಾಕಂದರೆ ಕೇಕ್ ಕಟಿಂಗ್ ಮಾಡಬೇಕಂದ್ರೆ ಅವಳಿಗೆ ತುಂಬ ಇಷ್ಟ. ಇದಾದಮೇಲೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಶೇರ್ ಮಾಡಬೇಕು ನಾನು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಮತ್ತೆ ಒಂದು ಸರ್ಪ್ರೈಸ್. ಫ್ರೆಂಡ್ಸ್, ನಾವು ಸುಮಾರು ವರ್ಷಗಳು ಕಲಿತು ಪೆಟ್ಟು ತಿಂದು ಎಕ್ಸ್ಪೀರಿಯನ್ಸ್ ಮಾಡಿ ಅದರಲ್ಲಿ ಮಿಸ್ಟೇಕ್ಸ್ಗಳನ್ನು ಮಾಡಿ ಕಲ್ತಿರೋ ಅಂಥದ್ದಿದು. ಇದನ್ನ ನಿಮ್ಮ ಮುಂದೆ ತರಬೇಕು ಅಂತ ಹೇಳಿ ನಾವು ಸುಮಾರು ವರ್ಷಗಳಿಂದ ಕಷ್ಟಪಡ್ತಾ ಇದ್ವಿ. ಜಸ್ಟ್ ಇದನ್ನ ರೆಡಿ ಮಾಡ್ಲಿಕ್ಕೆನೆ ನಮ್ಗೆ 2 ವರ್ಷ ಬೇಕಾಯ್ತು. ಸೊ ಈ ನನ್ನ ಬರ್ತ್ಡೇ ದಿನ ಇದನ್ನ ಅನೌನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದೇನಪ್ಪಾ ಅಂದ್ರೆ ಪ್ರಾಕ್ಟಿಕಲ್ ಯೂಟ್ಯೂಬ್ ಸಕ್ಸಸ್ ಕೋರ್ಸ್. ಅದೇನಪ್ಪಾ ಅಂದ್ರೆ ನೀವ್ ಯಾರೇ ಆಗಿರಬಹುದು, ಯೂಟ್ಯೂಬ್ ಇಂದ ಸಕ್ಸಸ್ಫುಲ್ ಆಗೋದು ಹೇಗೆ, ಸಕ್ಸಸ್ಫುಲ್ ಆದ್ಮೇಲೆ ಹಣ ಗಳಿಸೋದು ಹೇಗೆ, ಅದೆಲ್ಲೋದ್ರ ಬಗ್ಗೆ ತಿಳಿಸ್ಕೊಡೋದೇ ಇದು ಒಂದು ಪ್ರಾಕ್ಟಿಕಲ್ ಕೋರ್ಸ್. ತುಂಬಾ ಜನರು ನನಗೆ ಕೇಳ್ತಾ ಇರ್ತಾರೆ, ನೀವು ಇಷ್ಟು ಫಾಸ್ಟ್ ಆಗಿ ಹೇಗೆ ಸಕ್ಸಸ್ಫುಲ್ ಆದ್ರಿ, ಹೇಗೆ ಗ್ರೋ ಆದ್ರಿ ಅಂತ. ನಾವು ಕೂಡ ನಿಮ್ಮ ಹಾಗೆ ಯೂಟ್ಯೂಬ್ ಅಲ್ಲಿ ಸಕ್ಸಸ್ಫುಲ್ ಆಗಬೇಕು, ಗ್ರೋ ಆಗಬೇಕು, ನಮಗೂ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತಾರೆ. ಸೊ ಆ ರೀತಿ ಕೇಳೋದೇ ನನಗೆ ತುಂಬಾನೇ ಖುಷಿ ಆಗತ್ತೆ. ಇವ್ರಿಗೆ ಎಷ್ಟೊಂದು ಆಸಕ್ತಿ ಇದೆ ಅಲ್ವಾ, ನನ್ನ ಹಾಗೆ ಇವ್ರಿಗೂ ಕೂಡ ಇಂಟ್ರೆಸ್ಟ್ ಇದೆ ಅಲ್ವಾ, ತಿಳಿಸ್ಬೇಕು ಅನ್ನೋ ಆಸಕ್ತಿ ನನಗೂ ಬಂದ್ಬಿಡುತ್ತೆ. ಹಾಗಂತ ಹೇಳ್ಬಿಟ್ಟು ನಾನು ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಅಥವಾ ಒಂದೇ ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ. ಅದು ಒಂದು ದೊಡ್ಡ ಸಮುದ್ರ ಥರ. ಆದರೆ ಈಗ ಎಲ್ಲವೂ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಈ ಕೋರ್ಸನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ. ಜಸ್ಟ್ ನೀವು ಪ್ರತಿ ದಿವಸ ಒಂದು ಅರ್ಧ ಗಂಟೆ ಕೊಟ್ಟರೆ ಸಾಕು, 1 ತಿಂಗಳಲ್ಲೇ ನೀವು ಈ ಕೋರ್ಸನ್ನು ಕಲ್ತು ಬಿಡ್ಬೋದು. ಈ ಕೋರ್ಸಲ್ಲಿ ಬರೀ ನಾನು ಮಾತ್ರ ಅಲ್ಲ, ನಮ್ಮ ರಾಜು, ನಮ್ಮ ಎಕ್ಸ್ಪೀರಿಯನ್ಸ್ ಇರುವಂತಹ ಟೀಮ್ ಎಲ್ಲರೂ ಬಂದು ನಿಮಗೆ ಪ್ರಾಕ್ಟಿಕಲ್ ಆಗಿ ಈ ಕೋರ್ಸನ್ನು ಹೇಳ್ಕೊಡ್ತಾರೆ. ಇದೆ ಏನಾಗುತ್ತೆ ಅಂದ್ರೆ, ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಅಂತ ಹೊಡೆದ್ಬಿಟ್ರೆ ಸಿಕ್ಕಾಪಟ್ಟೆ ವಿಡಿಯೋಸ್ ಬರುತ್ತೆ. ಬಟ್ ಅವ್ರೇನು ಮಾಡ್ತಾರೆ ಅಂದರೆ ಜಸ್ಟ್ ಯೂಟ್ಯೂಬ್ ಚಾನಲ್ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಅವಗಾಹನ ಜಾಸ್ತಿ ಇರಲ್ಲ. ಆಮೇಲೆ ಇಲ್ಲಾಂದ್ರೆ ಇನ್ನೊಂದು ವಿಡಿಯೋದಲ್ಲಿ ವಿಡಿಯೋ ಎಡಿಟಿಂಗ್ ಯಾವ ಥರ ಮಾಡಬೇಕು ಅಷ್ಟೇ ಮುಗಿದೆ. ಅದು ಅಲ್ಗಾರಿದಮ್ ಹೆಂಗೆ ವರ್ಕ್ ಆಗುತ್ತೆ, ಯಾವ ಥರ ಸಕ್ಸಸ್ಫುಲ್ ಆಗಬೇಕು, ಯಾವ ಥರ ಹಣ ದುಡಿಬೇಕು, ಯಾವ ಥರ ಬೆಳಿಬೇಕು, ಇದೇನೂ ಇರಲ್ಲ, ಜಸ್ಟ್ ಬೇಸಿಕ್ ಇರುತ್ತೆ. ನಾವು ಕೂಡ ನಮ್ಮ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದಾಗ ನಾವು ಇಂಗ್ಲೀಷ್ ಯೂಟ್ಯೂಬ್ ಕೋರ್ಸನ್ನು ಒಂದು ಬೈ ಮಾಡಿ ಅದನ್ನು ಕಲಿತು ತಿಂಗಳಗಟ್ಟಲೆ ಅದನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ. ಈಗ ಏನಾಗುತ್ತೆ ಗೊತ್ತಾ, ನಾವೇ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಹಾಕ್ಕೊಂಡು ಲಾಜಿಕಲಿ ಥಿಂಕ್ ಮಾಡೋದಾಯಿತು ಅಂದರೆ, ಇದು ಯಾರೇ ಆಗಿರಲಿ, ಒಬ್ಬ ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಮನೆ ಕಟ್ಟೋರು ಡೈರೆಕ್ಟಾಗಿ ಒಂದೇ ದಿವಸ ಇಂಜಿನಿಯರ್ ಆಗೋದಿಲ್ಲ ಅಲ್ವಾ. ಇಲ್ಲಾಂದರೆ ಅವ್ರು ಯಾರೋ ಮನೆ ಕಟ್ಟೋದನ್ನ ಹಿಂಗೆ ನಿಂತ್ಕೊಂಡು ನೋಡಿಬಿಟ್ಟು ನಾನು ಕೂಡ ಇಂಜಿನಿಯರ್ ಅಂತ ಹೇಳ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಇದೇ ನಾವು ಯೂಟ್ಯೂಬಲ್ಲಿ ಜಸ್ಟ್ ಒಂದು ವಿಡಿಯೋ ನೋಡಿ ನಾವು ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಆಗಿಬಿಡ್ಬೇಕು ಅಂದರೆ ಅದು ಕಷ್ಟ ಆಗುತ್ತೆ ತುಂಬ. ಅದ್ರ ಬದಲಾಗಿ ನಾವೆಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಕಾಲೇಜಿಗೆ ಹೋಗಿ ಅಲ್ಲೆಲ್ಲ ಲಾಜಿಕ್ ಎಲ್ಲ ಕಲಿತು ಕನ್ಸ್ಟ್ರಕ್ಷನ್ ಅಂದರೆ ಏನು ಹೆಂಗಿರುತ್ತೆ ಅದೆಲ್ಲ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಮೇಲೆ ನಾವು ಅದನ್ನು ಫೀಲ್ಡಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ತಿಳ್ಕೊಂಡಾಗ ನಾವು ನಿಜವಾದ ಇಂಜಿನಿಯರ್ ಆಗ್ತೀವಿ. ಆಮೇಲೆ ನಮಗೆ ಸಕ್ಸಸ್ ಅನ್ನೋದು ಆಟೋಮೆಟಿಕಲಿ ಬರುತ್ತೆ. ಸೊ ಅದೇ ಪ್ರಕಾರ ಈ ಕೋರ್ಸ್ ಕೂಡ ನಾವು ಒಂದೇ ವಿಡಿಯೋದಲ್ಲಿ ಅಥವಾ ಒಂದೇ ಮಾತಲ್ಲಿ ಅರ್ಧ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಕನ್ಫ್ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ಇದರಲ್ಲಿ ಏನಂದ್ರೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀವಿ ನಾವು ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ನೀವು ಯಾರೇ ಆಗಿರ್ಬೋದು, ನಿಮ್ಗೆ ಏನು ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ ಅಂದರು, ನೀವು ಸಿಂಪಲ್ ಸ್ಟೂಡೆಂಟ್ ಆದರೂ, ಹೌಸ್ ವೈಫ್ ಆದರೂ, ಕೆಲಸಕ್ಕೆ ಹೋಗೋರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದು ಕೂಡ ಕನ್ನಡದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಡಿಸೈನ್ ಮಾಡಬೇಕು, ಯಾವ ರೀತಿ ವಿಡಿಯೋ ಹಾಕಬೇಕು, ವಿಡಿಯೋ ಎಡಿಟಿಂಗ್ ಹೇಗೆ ಮಾಡಬೇಕು, ಆಮೇಲೆ ಅದನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸಕ್ಸಸ್ಫುಲ್ ಹೇಗೆ ಆಗಬೇಕು, ಹಣ ಹೇಗೆ ದುಡಿಯಬೇಕು, ಇದೆಲ್ಲದನ್ನು ನಾವು ಡೀಟೇಲ್ ಆಗಿ ಈ ಕೋರ್ಸಲ್ಲಿ ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಈ ಕೋರ್ಸ್ನ ಬೆಲೆ ಬಂದ್ಬಿಟ್ಟು ಜಸ್ಟ್ 3999 ಮಾತ್ರ.
ಆದರೆ ನನ್ನ ಬರ್ತ್ಡೇ ಪ್ರಯುಕ್ತ ಫಸ್ಟ್ ಬರುವಂತಹ 500 ಜನರಿಗೆ 1000 ರೂಪೀಸ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಅಂದರೆ ಈಗ ಈ ಕೋರ್ಸ್ ನಿಮಗೆ ಜಸ್ಟ್ 2999ಗೆ ಸಿಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ವಾ, ನೀವೇನಾದರೂ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಬೈ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಾವು ಬಂದು ನಿಮಗೆ ಹೆಲ್ಪ್ ಮಾಡ್ತೀವಿ. ಫ್ರೆಂಡ್ಸ್, ನಾನು ನಿಮಗೆ ಇನ್ನೊಂದೇ ಹೇಳಬೇಕಾಗಿತ್ತು. ರಜೆ, ನಿನಗೆ ನೆನಪಿದ್ಯಾ? ನಮ್ಮ ಮೇಲೆ ಎಲ್ಲರೂ ವಿಡಿಯೋಸ್ ಮಾಡ್ತಾ ಇದ್ರು ತುಂಬಾ ಜನ. ಅಂದ್ರೆ ಮಾಯಲಕರು ಲಕ್ಷಗಟ್ಟಲೆ ದುಡಿತಾರೆ, ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ ಅಂತ ಹೇಳಿ ತುಂಬಾ ಜನರು ವಿಡಿಯೋಸ್ ಮಾಡಿದ್ದಾರೆ. ಈಗ ಇದು ನಿಮ್ಮ ಸಮಯ, ನೀವು ದುಡಿಯುವಂತಹ ಸಮಯ. ಇದು ಒಂದು ಒಳ್ಳೆ ಅಪರ್ಚುನಿಟಿ, ಮಿಸ್ ಮಾಡ್ಕೋಬೇಡಿ. ಇವರು ಈ ಕೋರ್ಸ್ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅದು ಇವ್ರಿಗೆ ಗೊತ್ತಿದೆ. ಪ್ರತಿಯೊಂದು ವಿಷಯದಲ್ಲಿ ಎಷ್ಟೊಂದು ಥಿಂಕ್ ಮಾಡಿ ಎಫರ್ಟ್ಗಳು ಹಾಕಿ ಪ್ರತಿಯೊಂದನ್ನು ಚಿಕ್ಕ ಮಕ್ಕಳಿಗೂ ಅರ್ಥ ಆಗುವಂತ ಅವರು ಆ ಕೋರ್ಸ್ನ ರೆಡಿ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾನು ನೋಡಿ ನಂಗೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಆ ಕೋರ್ಸ್. ಬರೀ ನಾನ್ ಮಾತ್ರ ಅಲ್ಲ, ಎಲ್ಲ ನಮ್ಮ ಟೀಮ್ ಮತ್ತೆ ನಮ್ ರಾಜು ಎಲ್ಲರೂ ಸೇರಿ ಮಾಡಿರೋಂಥದ್ದು. ಒಬ್ಬೊಬ್ರದ್ದು ಒಂದೊಂದು ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ. ಸೊ ನೀವೆಲ್ಲರೂ ಕೂಡ ಈ ಕೋರ್ಸ್ ತಗೊಂಡು ಸಕ್ಸಸ್ಫುಲ್ ಆಗಬೇಕು, ಫಾಸ್ಟ್ ಆಗಿ ಗ್ರೋ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಹೌದು ಫ್ರೆಂಡ್ಸ್, ಈ ಕೋರ್ಸ್ ಮುಖಾಂತರ ನೀವೆಲ್ಲರೂ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿ ನಾವಿಬ್ರು ಆಶಿಸ್ತೀವಿ. ಹಾಗಾಗಿ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಫ್ರೆಂಡ್ಸ್, ರಾಜು ಲಾಸ್ಟ್ ಇಯರ್ ನನ್ನ ಬರ್ತಡೇಗೆ ಈ ಕಾರ್ ಗಿಫ್ಟ್ ಕೊಟ್ಟಿದ್ರು. ಸೊ ಅದು ನನಗೆ ಗೊತ್ತೇ ಇರಲಿಲ್ಲ, ಸರ್ಪ್ರೈಸ್ ಅದು. ಬಟ್ ಈ ವರ್ಷ ಆ ಥರದ ಇನ್ನೂ ಒಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಆದರೆ ಇದು ಸರ್ಪ್ರೈಸ್ ಏನಲ್ಲ, ನನಗೆ ಗೊತ್ತು. ಬನ್ನಿ ತೋರಿಸ್ತೀನಿ ನಿಮಗೂ. ಫ್ರೆಂಡ್ಸ್, ಈ ವರ್ಷ ನನ್ನ ಬರ್ತಡೇಗೆ ಈ ಕಾರ್ ಗಿಫ್ಟ್ ಕೊಟ್ಟಿದ್ದಾರೆ ರಾಜು. ಏನಕ್ಕಪ್ಪ ಇಷ್ಟು ದೊಡ್ಡ ಕಾರ್ ಗಿಫ್ಟ್ ಅಂದರೆ, ಸೊ ನಾವೆಲ್ಲಿಗೆ ಹೋದರೂ ನಮ್ಮ ಸ್ಟಾಫ್ ಎಲ್ಲರೂ ಸೇರಿ ಹೋಗ್ತೀವಲ್ಲ, ಸ್ವಲ್ಪ ಎಲ್ಲರೂ ಒಂದೇ ಕಾರಲ್ಲೇ ಇಡಿಸಬೇಕಂತೇಳಿ ಈ ಕಾರ್ ಗಿಫ್ಟ್ ಕೊಟ್ಟಿದ್ದಾರೆ. ಹೇಗಿದೆ ನಮ್ಮ ಹೊಸ ಕಾರ್? ಚೆನ್ನಾಗಿದೆ ಅಂದ್ಕೊಳ್ತೀನಲ್ಲ. ಸೊ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ. ಇದು ನನಗೇನು ಸರ್ಪ್ರೈಸ್ ಅಲ್ಲ, ಸೊ ನನಗೆ ಗೊತ್ತಿದ್ದೇ ತಂದಿರೋದು. ಫ್ರೆಂಡ್ಸ್, ನನಗೆ ಗೇರ್ ಗಾಡಿ ಫಸ್ಟ್ ಬರಲ್ಲ ಅಂತ ಹೇಳಿಬಿಟ್ಟು ಆಟೋಮೆಟಿಕ್ ಕೊಡಿಸಿದ್ರು. ಎಲೆಕ್ಟ್ರಿಕ್ ತೊಗೊಂಡಿದ್ವಲ್ವ ಅದು. ಬಟ್ ಇದು ಗೇರ್ ಗಾಡಿ. ಈಗ ನೀನು ಕಾರ್ ಡ್ರೈವಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀಯಾ, ಪರ್ಫೆಕ್ಟ್ ಆಗಿಬಿಟ್ಟಿದೆಯಾ, ಎಲ್ಲಾದರೂ ಶೂಟಿಂಗ್ ಎಲ್ಲಾದರೂ ಹೋಗಬೇಕು ಅಥವಾ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂದರೆ ನಿಮ್ಮ ಟೀಮ್ನ ಕರ್ಕೊಂಡು ನೀನೇ ಹೋಗ್ಬಿಡು ಅಂತ ಹೇಳ್ಬಿಟ್ಟು ರಾಜು ಹೇಳ್ತಾ ಇದ್ರು. ಅಲ್ಲ ರಜೆ, ಇನ್ಮೇಲೆ ಹಂಗೆ ಮಾಡಿಬಿಡೋದೆ. ನಾನು ನಮ್ಮ ಟೀಮ್ ಅವರೆಲ್ಲ ಸೇರ್ಕೊಂಡು ಹೋಗಿ ಶೂಟಿಂಗ್ ಮುಗಿಸ್ಕೊಂಡು ಬಂದ್ಬಿಡೋದು ಅಲ್ಲ. ಚೆನ್ನಾಗಿದೆ ಅಲ್ಲ? ಇನ್ನು ಈ ಕಾರ್ ಹೇಗಿದೆ, ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಒಳಗಡೆ ಈ ರೀತಿಯಾಗಿದೆ. ಶಾರನ್ ಡ್ರೆಸ್ ಸೂಪರ್ ಇದೆ. ಸೆಲೆಕ್ಟ್ ಮಾಡಿದ್ಯಾರು? ಜ್ಯುವೆಲರಿ ಹಾಂ, ಸೂಪರ್, ತುಂಬ ಗ್ರಾಂಡ್. ಸೆಲೆಕ್ಟ್ ಮಾಡಿದ್ಯಾರು? ನಮ್ಮ ರಾಜು ಅಲ್ವಾ, ಅದಕ್ಕೆ ಸೂಪರ್ ಆಗಿದೆ. ಸೊ ಅವ್ರಿಗೆ ಈ ಥರ ಡೀಸೆಂಟ್ ಆಗಿರಬೇಕು, ಹಿಂಗೆ ಚನಕ್ ಮಸಾಲ ಬೇಡ. ಹಾಂ, ಚನಕ್ ಅದೆಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಅವರೇ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳಿ ತಗೊಂಡೆ. ಸೂಪರಾಗಿ ಕಾಣಿಸ್ತಾರೆ, ಡಿಸೆಂಟ್ ಆಗಿದೆ. ನಮ್ಮ ಮನೆ ಮುಂದೆ ನಿಂತ್ಕೊಂಡಿರುವಂತಹ ಈ ಎಲ್ಲ ಕಾರುಗಳು ನಮ್ಮದೇ. ಇಲ್ಲಿ ಒಂದು 3 ಇದೆ, ಆ ಕಡೆ ಒಂದಿದೆ. ಫ್ರೆಂಡ್ಸ್, ಹಾಗೆ ಒಂದು ಗಿಫ್ಟ್ ಇದೆ. ಈ ಗಿಫ್ಟ್ ಯಾರು ಕೊಟ್ಟಿದ್ದು ಗೊತ್ತಾ? ನಾನೇ ಕೊಟ್ಕೊಂಡಿದ್ದು. ತುಂಬ ಇಷ್ಟ ಆಯಿತು, ಹಾಗಾಗಿ ತಗೊಂಡೆ. ಆ್ಯಂಡ್ ಈಗೇನೋ ಫೆಸ್ಟಿವಲ್ ಏನೋ ಸೇಲ್ ನಡೀತಿರ್ಬೇಕಲ್ಲ ರಾಜು, ಅದಕ್ಕಂತಲೇ ನಮಗೆ ನಾನು ಅಂದರೆ ಇದೆಲ್ಲ ಕಾರ್ಟ್ಗೆ ಹಾಕಿ ಇಟ್ಕೊಂಡಿದ್ದೀನ, ತಗೊಳ್ಳೋಣ ಅನ್ನೋದಕ್ಕೋಸ್ಕರ ಹಂಗೆ ಹೇಳ್ತಿದ್ದೆ. ಇವತ್ತು ನಿನ್ನೆ ನೋಡ್ತೀನಿ ಸಡನ್ನಾಗಿ ಪ್ರೈಸ್ ಡ್ರಾಪ್ ಆಗಿಬಿಟ್ಟಿದೆ. ಎಷ್ಟು ಅರ್ಧಕ್ಕರ್ಧ ರೇಟ್ ಕಮ್ಮಿ ಇತ್ತು. ಇದೇ ಒಳ್ಳೆ ಚಾನ್ಸ್ ಅಂತ ಹೇಳ್ಬಿಟ್ಟು ತಗೊಂಡೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅರ್ಧಕ್ಕರ್ಧ ರೇಟ್ ಅಂದರೆ ನೀವೇ ಯೋಚನೆ ಮಾಡಿ. ಆ್ಯಂಡ್ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ. ಯಾವುದರಲ್ಲಿ? ಇದು ಮಿಂತ್ರಾದಲ್ಲಿ ತಗೊಂಡಿದ್ದೆ. ಹಾಂ, ನೀನೇನು ಗಿಫ್ಟೇ ಕೊಟ್ಟಿಲ್ಲಲ್ಲ? ಎಲ್ಲಾರನ್ನ ಕರಿಬೇಕಾ? ಯಾರನ್ನ ಕರಿಬೇಕು? ಎಲ್ಲರನ್ನ? ಊರಲ್ಲಿರೋರು ಎಲ್ಲರನ್ನ? ಇನ್ನು ನನಗೆ ಈ ವಾಚ್ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಸುಮಾರು ಕಲೆಕ್ಷನ್ಸ್ ಇದೆ, ಆದರೂ ನನಗೆ ಕೆಲವೊಂದು ತುಂಬಾ ಇಷ್ಟ ಆಗೋಗ್ಬಿಡುತ್ತೆ. ಹೇಗಿದೆ ನನ್ನ ಗಿಫ್ಟ್? ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ನನಗೆ. ಫ್ರೆಂಡ್ಸ್, ಇನ್ನು ನೈಟ್ ನನ್ನ ಪಾರ್ಟಿ ಡ್ರೆಸ್ ಇದು. ಆ್ಯಕ್ಚುಲಿ ನಾನು ಅಷ್ಟೊಂದು ಡ್ರೆಸ್ಗಳನ್ನ ತಗೊಂಡಲ್ವಾ,
ನಂಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನ ವೇರ್ ಮಾಡ್ಬೇಕು ಅಂತ ಹೇಳಿ ತಗೊಂಡಿದ್ದು. ಇದು ಆಕ್ಚುಲಿ ಸ್ಟಿಚ್ ಮಾಡಿಸಿದ್ದು. ಇದ್ರಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಕಾಮೆಂಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ. ಮತ್ತೆ ಇದ್ರ ಲಿಂಕ್ ಕೇಳಬೇಡಿ, ನಾನು ಇಲ್ಲೇ ಲೋಕಲಲ್ಲಿ ತಗೊಂಡು ಬಂದು ಸ್ಟಿಚ್ ಮಾಡಿಸಿದ್ದು. ಸರಿ, ಇನ್ನ ಪಾರ್ಟಿಗೆ ಟೈಮ್ ಆಯ್ತು. ನಮ್ಮ ಚಿನ್ನಿಮಾ ಅಂತೂ ಒಂದು 10 ಸಲ ಬಂದು ಕೇಳಿರ್ತಾಳೆ ಯಾವಾಗ ಹೋಗೋಣ, ಯಾವಾಗ ಪಾರ್ಟಿ ಮಾಡೋಣ ಅಂತ. ರೆಡಿ ಆಗಿದ್ದಾಳೆ ಚಿನ್ನಿಮಾ. ಹೋಗಣ್ವಾ? ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಇಷ್ಟ ಅಲ್ಲ? ಹೌದಾ? ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ಯಾ? ಹೋಗಣ್ವಾ? ಸರಿ, ಹೊರಡೋಣ. ಚೆನ್ನಾಗಿದೆ, ಇದು ಫುಲ್ಲು ಗ್ರ್ಯಾಂಡ್ ಆಗಿದೆ. ಹೇರ್ ಸ್ಟೈಲ್ ತುಂಬಾ ಡಿಫ್ರೆಂಟ್ ಇದೆ. ಹೇರ್ ಸ್ಟೈಲ್ ಈ ತರ ಹೇರ್ ಸ್ಟೈಲ್ ನೋಡೇ ಇಲ್ಲ ನಾನು. ನನ್ನ ಅಂದ್ರೆ ನಾನು ಹಾಕೊಂಡಿದ್ ನೋಡಿಲ್ಲ. ಹೌದು, ಅಷ್ಟೇ. ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಚೆನ್ನಾಗಿದೆ. ತಿರ್ಗು ಇಂದ ಚೆನ್ನಾಗಿದೆ. ಈಜಿ ಅಲ್ವಾ? ಸ್ವಲ್ಪ ಅದು ಹೇರ್ ಒಂದು ಸ್ವಲ್ಪ ಮುಂದೆ ಬಿಡ್ಬೇಕು ಅನ್ಕೊಂತೀನಿ. ಅದೇ ಬಿಟ್ಟಿದ್ದೀನಲ್ಲ ಸ್ವಲ್ಪ ಇಷ್ಟೇ. ಇದಾ ಈ ಕಡೆದು ಸಾಕಾ ಒಂದೇ? ಇಲ್ಲ ಹಿಂದೆ ಇಟ್ಕೊಂಡ್ಬಿಡು, ಒಂದೇ ಕಡೆ ಸಾಕು. ಇದೆ, ಚೆನ್ನಾಗಿದೆ, ಸೂಪರ್. ಎವ್ರಿ ಇಯರ್ ನಮ್ಮ ಸ್ಟಾಫ್ ಜೊತೆ ಮತ್ತು ನಮ್ಮ ಫ್ಯಾಮ್ಲಿ ಜೊತೆ ನನ್ನ ಬರ್ಡೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ. ಲಾಸ್ಟ್ ಇಯರ್ ಹೇಗೆ ನಾವು ಹೊರಗಡೆ ಹೋಗಿ ಎಲ್ಲರೂ ಪಾರ್ಟಿ ಮಾಡ್ಕೊಂಡಿದ್ವಲ್ವ, ಈ ಟೈಮ್ ಕೂಡ ಅದೇ ರೀತಿಯಾಗಿ ಹೊರಟಿದ್ದೀವಿ. ನಾವಿವತ್ತು ಒಲಿವ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಮುಂಚಿತವಾಗಲೇ ಬುಕ್ ಮಾಡ್ಕೊಂಡಿದ್ವಿ. ಇದು ಬಂದುಬಿಟ್ಟು ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇದೆ ಅಲ್ವಾ, ಅದರ ಹತ್ತಿರ ಬರುತ್ತೆ. ಇನ್ನು ನಮ್ಮ ಧೀರು ಜೊತೆ ಈ ಥರ ಹೊರಗಡೆ ಎಲ್ಲರೂ ಸೇರಿ ಬಂದಿರೋದಂತೂ ತುಂಬಾ ಕಮ್ಮಿ. ಅವ್ನು ತುಂಬ ಚಿಕ್ಕವನಿರಬೇಕಾದ್ರೆ ಬಂದಿದ್ವಿ. ಅದಾದಮೇಲೆ ಇದು ಫಸ್ಟ್ ಟೈಮ್ ಅಲ್ಲ, ಅವನಿಗಂತೂ ಎಷ್ಟು ಖುಷಿಯಾಗಿದೆ, ಎಷ್ಟು ಎಕ್ಸೈಟೆಡ್ ಆಗಿದ್ದಾನೆ ಗೊತ್ತಾ. ಇನ್ನು ಇಲ್ಲಿ ಆ್ಯಂಬಿಯನ್ಸ್ ಅಂತೂ ಎಲ್ಲ ಚೆನ್ನಾಗಿತ್ತು. ಮತ್ತು ನನಗೆ ಈ ಥರ ಸ್ವಲ್ಪ ಗಾರ್ಡನ್ ಟೈಪ್ ಇತ್ತು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಫುಲ್ ಈ ರೀತಿ ಗ್ರೀನ್ರಿ ಆಗಿರಬೇಕು ನೋಡಿ, ಎಷ್ಟು ಸಖತ್ತಾಗಿದೆ ಅಲ್ಲ. ಇನ್ನು ಈ ತಿಂಗಳಿಂದ ನಮ್ಮ ಮನೇಲಿ ಒಬ್ರದ್ದಾದ್ಮೇಲೆ ಒಬ್ಬರದು ಪ್ರೋಗ್ರಾಮ್ಸ್ಗಳಿದ್ದೇ ಇರತ್ತೆ. ಹಾಗಾಗಿ ಪ್ರತಿ ತಿಂಗಳು ನಮಗೆ ಒಂಥರ ಹಬ್ಬದ ಥರನೇ. ಅಲ್ಲಿ ಒಂದು ಕಡೆ ಸಾಂಗ್ ಹಾಡ್ತಾ ಇದ್ದಾರೆ ಧೀರು ಅಂತೂ, ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಅವ್ನಿಗೇನಾದರೂ ಈ ಥರ ಹಾಡು ಕೇಳಿಸ್ತು ಅಂದರೆ ಡ್ಯಾನ್ಸ್ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ. ಇನ್ನು ಯಾರಿಗೆಲ್ಲ ಏನೇನು ಇಷ್ಟ ಆಗುತ್ತೋ ಅದನ್ನು ಒಂದೊಂದಾಗಿ ಆರ್ಡ್ರ್ ಮಾಡ್ಕೊಳ್ತಾ ಇದ್ದೀವಿ. ನನಗೆ ಮಟನ್ ಐಟಮಲ್ಲಿ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ರಾಜು ನನಗೆ ಮಟನ್ ಇಷ್ಟ ಅಂತೇಳ್ಬಿಟ್ಟು ಇಲ್ಲಿ ಒಂದು ದೊಡ್ಡ ಐಟಮ್ನ ಆರ್ಡ್ರ್ ಮಾಡ್ತೀನಿ ಅಂತಂದರು. ಬಟ್ ಅದನ್ನು ನಾನು ಒಬ್ಬಳೇ ತಿನ್ನಬೇಕು ಅಂದ್ರೂ ಆಗೋದಿಲ್ಲ, ಮತ್ತು ಬೇರೆದೇನೂ ಟೇಸ್ಟ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲದೂ ಟೇಸ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅದು ಬೇಡ ಅಂದ್ಕೊಂಡೆ. ಇನ್ನು ಒಂದು ಪೈನಾಪಲ್ ಡ್ರಿಂಕ್ನ ತರಿಸ್ಕೊಂಡೆ. ನೀವು ಗಮನಿಸಿದ್ದೀರಾ, ನಾನು ಎಲ್ಲೇ ಹೊರಗಡೆ ಹೋದರೂ ಪೈನಾಪಲ್ಲಿಂದ ಮಾಡಿರುವಂಥದ್ದು ಜಾಸ್ತಿ ತೊಗೊಳ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ. ನಮ್ಗೆ ಏನೆಲ್ಲ ಬೇಕೋ ಎಲ್ಲ ಆರ್ಡ್ರ್ ಮಾಡಿದ್ದೀವಿ, ಒಂದೊಂದಾಗೆ ಎಲ್ಲದೂ ಬರುತ್ತೆ. ಇನ್ನು ಚಿನಿಮಾ ನಾನು ಪೈನಾಪಲ್ ಡ್ರಿಂಕ್ ಕುಡಿತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅವಳು ಪೈನಾಪಲ್ ವಿತ್ ಐಸ್ ಕ್ರೀಮ್ನ ತರಿಸ್ಕೊಂಡಿದ್ದಾಳೆ. ಅವಳು ಕೆಲವೊಂದು ತುಂಬ ಇಷ್ಟಪಟ್ಟು ತರಿಸ್ಕೊಂಡ್ಬಿಡ್ತಾಳೆ, ಬಟ್ ಜಾಸ್ತಿ ಕುಡಿಯೋಕ್ಕೆ ಆಗೋದಿಲ್ಲ. ಅದು ಒಂದು ಸ್ವಲ್ಪ ಕುಡಿದ್ಬಿಟ್ಲು, ಆಗಲೇ ಅವಳಿಗೆ ಹೊಟ್ಟೆ ತುಂಬೋಗ್ಬಿಟ್ಟಿದೆ. ಇನ್ನು ಒಂದು ನಾನ್ ವೆಜ್ ಪ್ಲ್ಯಾಟರ್ನ ತರಿಸ್ಕೊಂಡ್ವಿ. ಇದರಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಇರುತ್ತೆ, ಎಲ್ಲರೂ ಟೇಸ್ಟ್ ಮಾಡ್ದಂಗಿರುತ್ತೆ ಅಂತ. ನಮ್ಮ ಧೀರುಗೆ ಬರ್ತಾ ಮನೆಯಲ್ಲೇ ಊಟ ಮಾಡಿಸ್ಕೊಂಡು ಬಂದಿದ್ದೆ. ಯಾಕೆಂದರೆ ಅವನು ಹೊರಗಡೆ ಬಂದಮೇಲೆ ತಿನ್ನೋದೆಲ್ಲ ಸ್ವಲ್ಪ ಕಮ್ಮಿನೇ, ಸುಮ್ಮನೆ ಹಠ ಮಾಡ್ತಾನೆ, ಲೇಟ್ ಆಗಿಬಿಡುತ್ತೆ ಅವನಿಗೂ ಅಂಥೇಳಿ ಅವ್ನಿಗೆ ಚೆನ್ನಾಗಿ ತಿನ್ಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಏನು ಬೇಕಾಗುತ್ತೋ ಅವನು ಸ್ವಲ್ಪ ತಿಂದ್ರೂ ಪರವಾಗಿಲ್ಲ. ಇನ್ನು ಕೆಲವು ಡಿಫ್ರೆಂಟ್ ರೋಟಿಗಳನ್ನೆಲ್ಲ ಟ್ರೈ ಮಾಡಿದ್ವಿ. ಅದ್ರ ಜೊತೆಗೆ ಕೆಲವು ಕರ್ರೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಇನ್ನು ಫೈನಲ್ ಆಗಿ
ಬಿರಿಯಾನಿ ತರಿಸ್ಕೊಂಡ್ವಿ. ಎಲ್ಲರೂ ಚೆನ್ನಾಗಿ ತಿಂತಾಯಿದ್ದೀವಿ. ನಾವು ಬಂದಿದ್ದೆ ಸ್ವಲ್ಪ ಲೇಟ್. ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಇರುತ್ತೆ, ಅದು ಫೀಲೇ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಲೇಟಾಗೇ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಏನೋ ಇಲ್ಲಿ ಫುಡ್ ಅಂತೂ ಎಲ್ಲವುದು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಡ್ರಿಂಕ್ಸ್ ಕೂಡ ಅಷ್ಟೇ ಸೂಪರಾಗಿತ್ತು. ಏನೋ ಊಟ ಮಾಡ್ಕೊಂಡ್ವಿ, ಒಂದು ರೌಂಡ್ ಎಲ್ಲ ಕಡೆ ಸುತ್ತಾಡ್ಕೊಂಡ್ವಿ. ಎಲ್ಲರೂ ಸಮಾಧಾನದಿಂದ ಊಟ ಮಾಡ್ಕೊಂಡು ಬಂದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಇಲ್ಲಿ ಬಂದಮೇಲೆ ನಮಗೆ. ಇನ್ನು ಈಗ ಎಲ್ಲರೂ ಮನೆಗೆ ಹೊರಟಿದ್ದೀವಿ. ಮನೆಗೆ ಹೋದ್ಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ಈಗ ತಾನೇ ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಿ. ನಿಮ್ಮ ಕಣ್ಣು ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ 12 ಗಂಟೆ ಆಯ್ತು. ಅಷ್ಟೊತ್ತಿಗೆಲ್ಲ ಮಲಗಿಬಿಡ್ತಾ ಇದ್ವಿ. ದಿನ ಈ ವ್ಲಾಗ್ ಎಂಡ್ ಮಾಡಿಬಿಡೋಣ ಅಂತ ಹೇಳಿ ಬಂದೆ. ಒಟ್ಟಿನಲ್ಲಿ ಇವತ್ತಿನ ಡೇ ತುಂಬ ಸೂಪರಾಗಿತ್ತು. ಆ್ಯಂಡ್ ನಮಗೆ ತುಂಬ ಖುಷಿ ಆಯಿತು. ನನಗೆ ಎಕ್ಸ್ಪೆಷಲಿ ತುಂಬ ಖುಷಿ ಆಯಿತು. ಯಾಕೆಂದರೆ ನಮ್ಮ ಎಷ್ಟೋ ವರ್ಷಗಳ ಶ್ರಮ ಇವತ್ತು ನಾವು ಪ್ರತಿಫಲ ನೋಡ್ತಾ ಇದ್ದೀವಲ್ಲ, ಸೊ ಅದು ನನಗೆ ಕಂಪ್ಲೀಟ್ ಆಯಿತು ಅನ್ನೋದು ಒಂದು ಖುಷಿ ತುಂಬಾ ಇದೆ. ಅದು ಮಾತುಗಳಿಂದ ಹೇಳೋಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು ನಿಮಗೆ. ನಾನು ಈವ್ನಿಂಗು ಹೇಳಿದ್ನಲ್ವಾ, ರಾಜು ನನಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಸೊ ನೀವೆಲ್ಲರೂ ಕಾರ ಅಂತ ಅಂದ್ಕೊಂಡಿರ್ತೀರಾ. ಇಲ್ಲ, ಅದು ನಮ್ಮ ಕಾರಲ್ಲ, ನಮ್ಮ ಎಂಪ್ಲಾಯಿ ಕಾರ. ಸುಮ್ಮನೆ ಜಸ್ಟ್ ಏನೋ ನಮ್ಮದು ಅಂತ ಹೇಳಿ ಅದು ನಮ್ಮದೇ ಆಗೋಗ್ಬಿಟ್ಟಿದೆ. ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಲಾಸ್ಟ್ ಇಯರ್ ಬರ್ತ್ಡೇಗೆ ನಾನು ಕಾರ್ ತೊಗೊಂಡ್ವಲ್ಲ, ಅಂದರೆ ನನಗೆ ರಾಜು ಸರ್ಪ್ರೈಸ್ ಮಾಡಿದ್ರಲ್ವ, ಆ ಟೈಮ್ನಲ್ಲೇ ನನಗೆ ಒಂದು ಥಾಟ್ ಬಂತು, ನಮ್ಮ ಎಂಪ್ಲಾಯೀಸ್ ಎಲ್ಲ ಈ ಥರ ಕಾರ್ನಲ್ಲೇ ಬರಬೇಕಪ್ಪ. ಸೊ ಅದು ಯಾವಾಗ ಆಗತ್ತೋ ನೋಡಬೇಕು ಅಂತ ಹೇಳಿ ಜಸ್ಟ್ ಒಂದು ಮಾತು ಹೇಳಿದೆ ರಾಜುಗೆ. ನನಗೆ ಈ ಥರ ಒಂದು ಡ್ರೀಮ್ ಇದೆ ರಾಜು, ಎಲ್ಲರೂ ನಮ್ಮ ಸ್ಟಾಫ್ ಎಲ್ಲರೂ ಕಾರಲ್ಲೇ ಬರಬೇಕು, ಅವರೆಲ್ಲರಿಗೂ ಒಂದೊಂದು ಕಾರ್ ಇರಬೇಕು ಅಂತ. ನೋಡಿ, ಹೇಳಿ ನಾನು ಜಸ್ಟ್ 1 ಇಯರ್ ಆಗಿಲ್ಲ, ನಮ್ಮ ಅಲ್ಲಿ ನೋಡಿದ್ರಲ್ವ ಲೈನಾಗಿ ಕಾರ್, ಅದರಲ್ಲಿ ಈಗ ರೀಸೆಂಟಾಗಿ ಒಬ್ಬರು ಎಂಪ್ಲಾಯಿ ತೊಗೊಂಡ್ರು, ಇನ್ನೊಬ್ಬರು ಆಲ್ರೆಡಿ ಅವ್ರ ಹತ್ರ ಕಾರ್ ಇತ್ತು. ನಮ್ಮ ಫುಲ್ ಅದು ಜಾಗ ಇದೆಲ್ಲ ತುಂಬೋಗ್ಬಿಟ್ಟಿದೆ. ಎಲ್ರಿಗೂ ಗೊತ್ತು ಎಲ್ಲ ಇವ್ರ ಎಂಪ್ಲಾಯೀಸ್ ಅಂತ. ಆಲ್ಮೋಸ್ಟ್ ಒಬ್ಬರು ಬಿಟ್ಟು ಎಲ್ಲರದು ಕಾರ್ ಇದೆ. ಹೌದು, ಇನ್ನೇನು ಅವರು ಕೂಡ ತಗೊಳ್ತಾರೆ ಬಿಡಿ ಆದಷ್ಟು ಬೇಗ. ಸೊ ನನಗೆ ಅದು ಖುಷಿ ಆಗತ್ತೆ. ಅಂದರೆ ನಾನು ಏನಾದರೂ ಮನಸ್ಸಿಂದ ಹೇಳ್ತೀನಲ್ವಾ, ಅದು ಸಕ್ಸಸ್ ಆಗಿಬಿಡುತ್ತೆ. ಅದು ನಾನು ಮನಸ್ಫೂರ್ತಿಯಾಗಿ ಹೇಳ್ತೀನಿ, ಏನೇ ಒಳ್ಳೇದಾಗಿರ್ಬೋದು ಏನಾದಾಗಿರ್ಬೋದು. ಆಲ್ಮೋಸ್ಟ್ ಹೇಳಬೇಕಂದ್ರೆ ಎಲ್ಲರಿಗೂ ಒಳ್ಳೇದೇ ಬಯಸ್ತೀನಿ ನಾನು. ಹಾಗಾಗಿ ಎಲ್ಲರೂ ಕಾರಲ್ಲಿ ಬರಬೇಕು, ಅದು ನೋಡಬೇಕಂತ ಆಸೆ ಇತ್ತು. ಈಗ ನಮ್ಮ ಮನೆ ಸುತ್ತಲೂ ನಮ್ಮದು ನಮ್ಮ ಎಂಪ್ಲಾಯೀಸ್ ಕಾರ್ ನೋಡಿ ತುಂಬ ಖುಷಿ ಆಯಿತು. ಅದೇ ರೀತಿಯಾಗಿ ನೀವು ಕೂಡ ನಮ್ಮ ಕೋರ್ಸ್ ತಗೊಂಡು ಸಕ್ಸಸ್ಫುಲ್ಲಾಗಿ ನೀವು ಇದಕ್ಕಿಂತ ಒಳ್ಳೆ ಮನೆ ಕಟ್ಸ್ಕೊಂಡು, ನಮಗಿಂತ ಕಾರು ಹೆಚ್ಚಾಗಿ ಕಾರ್ಗಳು ಎಲ್ಲ ತಗೊಂಡು ನೀವು ಕೂಡ ಲೈಫಲ್ಲಿ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಆಸೆ ಮತ್ತು ನಮ್ಮ ರಾಜು ಆಸೆ. ಹೌದು, ಎಲ್ಲರೂ ಕೂಡ ಕಾರ್ಸ್ ತಗೋಬೇಕು, ಎಲ್ಲರೂ ಮನೆ ಕಟ್ಟಿಸ್ಬೇಕು. ಯೂಟ್ಯೂಬ್ ಏನಂದ್ರೆ, ನಾವು ಚೆನ್ನಾಗಿ ಕಷ್ಟಪಟ್ಟು ಮಾಡೋದಾದ್ರೆ ಪಕ್ಕಾ ಪ್ರತಿಫಲ ನೋಡ್ತೀವಿ. ಬಟ್ ಅದು ದಾರಿ ಗೊತ್ತಿರಬೇಕು, ಕರೆಕ್ಟ್ ಆದ ದಾರಿ ಗೊತ್ತಿರಬೇಕು, ಸ್ವಲ್ಪ ಕಷ್ಟಪಡ್ಬೇಕು. ಯಾವುದು ಈಜಿ ಇಲ್ಲ. ಹಿಂಗ ಹಾಕ್ಬಿಟ್ರೆ ಬರೋಕೆ ಅದೇನು ಲಾಟ್ರಿ ಅಲ್ಲ. ನೋಡಿ, ಒಂದು ಬೀಜ ಬಿತ್ತಿರ್ತೀರ, ಅದು ಬರ್ಬೇಕಂದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕಲ್ವಾ. ವೆಯ್ಟ್ ಮಾಡಬೇಕು, ಅದಕ್ಕೆಲ್ಲ ಮಾಡಬೇಕು, ಗೊಬ್ಬರ ಹಾಕ್ಬೇಕು, ನೀರು ಹಾಕ್ಬೇಕು, ಎಲ್ಲ ನೋಡ್ಕೋಬೇಕು, ಕಷ್ಟ ಪಡ್ಬೇಕು. ನಾವು ಮನಸ್ಸು ಮಾಡಿ ಶ್ರಮ ತಗೊಂಡು ಇಂಟ್ರೆಸ್ಟ್ ತಗೊಂಡು ಮಾಡಿ ತೋರಿಸಿದ್ರೆ ಪಕ್ಕಾ ಪ್ರತಿಫಲ ಬರುತ್ತೆ. ಸುಮ್ಮನೆ ತಾನಾಗೆ ಬೆಳೆಯೋದಿಲ್ಲ, ನಾವು ಹಾಕಿದ್ಮೇಲೆ ನಮ್ಮ ಕೆಲಸನೂ ಇರುತ್ತಲ್ವಾ. ಸೊ ಆ ಥರ ಈಗ ಕೋರ್ಸ್ ಏನೋ ನಾವು ಲಾಂಚ್ ಮಾಡಿದ್ದೀವಿ, ನೀವೆಲ್ಲರೂ ಬಂದಿದ್ದೀರಾ. ಅದ್ರ ಜೊತೆಗೆ ನಿಮ್ಮ ಎಫರ್ಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ನೀವು ಸಕ್ಸಸ್ ನೋಡ್ತೀರಾ, 100% ನೀವು ಸಕ್ಸಸ್ ನೋಡ್ತೀರಾ. ಈಗ ನಾವು ಎಲ್ಲ ಬಿರಿಯಾನಿ ಅದೆಲ್ಲ ಐಟಮ್ಸ್ ಮಾಡಿಟ್ಟಿದೀವಿ, ತಿನ್ನೋದೀಗ ನಿಮ್ದು ನಿಮ್ ಕೆಲಸ. ತಿನ್ಬೇಕು, ಡೈಜೆಸ್ಟ್ ಮಾಡ್ಕೋಬೇಕು, ಅದು ಚೆನ್ನಾಗಿ ತಿನ್ಬೇಕು, ಡೈಜೆಸ್ಟ್ ಮಾಡ್ಕೋಬೇಕು, ಅವಾಗ ಎನರ್ಜಿ ಬರುತ್ತೆ. ಹಂಗೆ ನಿಮ್ಗೂ ಆಶೀರ್ವಾದ, ಅದು ಕಾರ್ಸ್ ಮನೆ ಏನೇನು ನೀವು ಆಸೆ ಇಟ್ಕೊಂಡಿದ್ದೀರಾ ಅದೆಲ್ಲ ನೆರವೇರ್ಬೇಕು ಅಂತ ನಾವು ಕೂಡ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀವಿ. ಓಕೆನಾ? ಸೊ ಎಲ್ಲರೂ ಚೆನ್ನಾಗಿರ್ಬೇಕು, ಅದೇ ಉದ್ದೇಶ ನಮ್ದು. ಓಕೆ, ಯಾರು ತಗೋಬೇಕು ಅನ್ಕೊಂಡಿದ್ರ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗಿ 1000 ರೂಪೀಸ್ ಡಿಸ್ಕೌಂಟು ಇರುತ್ತೆ. ಬೇಗ ಸೊ ಈ ಆಫರ್ ತುಂಬಾ ದಿವಸ ಇರೋದಿಲ್ಲ. ಸೊ ನನ್ನ ಬರ್ತ್ಡೇ ಅಂತ ಹೇಳ್ಬಿಟ್ಟು ಈಗ ಒಂದು ಮೆಮೊರಿ ಇರಲಿ ಎಲ್ರಿಗೂ ಅನ್ನೋದಕ್ಕೋಸ್ಕರ ಈ ಆಫರ್ನ ಕೊಟ್ಟಿದ್ದಾರೆ.
ಸೊ ಮಿಸ್ ಮಾಡ್ಕೋಬೇಡಿ ಆಫರ್ನ. ಆದಷ್ಟು ಬೇಗ ಎಲ್ಲರೂ ಹೋಗಿ ಜಾಯ್ನ್ ಆಗಿ, ಸರಿನಾ? ಓನ್ಲಿ ಫಸ್ಟ್ 500 ಪೀಪಲ್ಗೆ ಮಾತ್ರ ಅಷ್ಟೇ ಇರೋದು. ಸೊ ತುಂಬ ಏನು ಶ್ರಮ, ತುಂಬ ಜನರ ಶ್ರಮ ಇದೆ. ಹಾಗಾಗಿ ನೀವು ಒಂದ್ಸಲ ಜಾಯ್ನ್ ಆದರೆ ನಿಮಗೆ ಗೊತ್ತಾಗತ್ತೆ ಅದು ಹೇಗಿದೆ, ಏನು ಕತೆ ಅನ್ನೋದು ಆವಾಗಲೇ ಗೊತ್ತಾಗೋದು. ಪಾಪ 2 ವರ್ಷ ಕಷ್ಟಪಟ್ಟು ಮಾಡಿದ ಕೋರ್ಸ್ ಅಷ್ಟು ಜನ, ಅವ್ರಿಗೂ ಒಂದು ಸ್ವಲ್ಪ ಆದರೂ ಬೇಕಲ್ವಾ? ಅದಕ್ಕಾಗಿ ಸೊ ಆದಷ್ಟು ಲೋವೆಸ್ಟ್ ಪ್ರೈಸ್ಗೆ ಇಟ್ಟಿದ್ದೀವಿ ಅದನ್ನು. ಹೌದು, ನಿಮ್ಮ ಸಪೋರ್ಟ್ ಇಲ್ಲಿ ನಮಗೂ ತುಂಬ ಮುಖ್ಯ ಆಗತ್ತೆ. ಸೊ ನಾವು ಕೋರ್ಸ್ ಮಾಡಿದ್ದೀವಿ ಅಂದ ತಕ್ಷಣ ಅದರಿಂದ ನಿಮ್ಮಿಂದ ಕೂಡ ನಮಗೆ ಸಪೋರ್ಟ್ ಬೇಕು. ಹಾಗಾಗಿ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಹೋಗಿ ಜಾಯ್ನ್ ಆಗಿ, ಸರಿನಾ? ಸೊ ಇನ್ನು ಆ ಕೋರ್ಸಲ್ಲಿ ಸಿಗೋಣ. ಅವಾಗವಾಗ ಸಿಗ್ತಾ ಇರ್ತೀನಿ ಆ ಕೋರ್ಸಲ್ಲಿ ಕೂಡ ನಾನು. ಇನ್ನು ಇವತ್ತಿನ ಬ್ಲಾಗ್ ಅಂತೂ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ತುಂಬಾ ಜನರು ಅವಾಗಲೇ ಲಾಸ್ಟ್ ಬ್ಲಾಗ್ಗೆ ಹೇಳ್ತಾ ಇದ್ದಾರೆ ಹ್ಯಾಪಿ ಬರ್ತ್ಡೇ ಶೋರ, ಹ್ಯಾಪಿ ಬರ್ತ್ಡೇ. ಎಷ್ಟು ಜನ ನೆನ್ಪಿಟ್ಕೊಂಡಿದ್ದಾರೆ ಗೊತ್ತಾ? ಎಷ್ಟೋ ಜನರಿಗೆ ರಿಪ್ಲೈ ಮಾಡಿದ್ದೀನಿ. ನಾನು ಅಲ್ಲಿ ಹೋಟೆಲ್ಗೆ ಹೋಗಿದ್ನಲ್ವಾ, ಸೊ ಫುಡ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ರಿಪ್ಲೈ ಮಾಡ್ಕೊತಾ ಕೂತ್ಕೊಂಡಿದ್ದೀನಿ. ತುಂಬ ಜನರು ಮಾಡಿದ್ದಾರೆ. ಹೌದು, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸೊ ಇನ್ನು ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಆಲ್ರೆಡಿ ಅಡ್ವಾನ್ಸ್ ಆಗಿ ಮತ್ತು ಇವತ್ತು ಯಾರೆಲ್ಲ ವಿಶ್ ಮಾಡಿದ್ರು ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.